ದಿಕ್ಕುಗಳು ಮತ್ತು ಉಪದಿಕ್ಕುಗಳನ್ನ ನೆನ್ಪಿಟ್ಕೋಬೇಕು. ಗೊತ್ತಾಯ್ತಾ? ದಿಕ್ಕುಗಳು ಮತ್ತೆ ಉಪದಿಕ್ಕುಗಳು. ದಿಕ್ಕುಗಳು ಎಷ್ಟಿರ್ತವೆ? ಯಾವ್ಯಾವ ಇರ್ತವೆ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅದೇ ತರ ಉಪದಿಕ್ಕುಗಳು 4 ಇರ್ತವೆ. ಯಾವ್ಯಾವ ಅಂದ್ರೆ ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ. ಗೊತ್ತಾಯ್ತಾ? ದಿಕ್ಕುಗಳು 4, ಅವಕ್ಕೆ ಉಪದಿಕ್ಕುಗಳು 4, ಒಟ್ಟು 8. ಗೊತ್ತಾಯ್ತಾ? ಈ 8 ದಿಕ್ಕುಗಳು ಅಂದ್ರೆ 4 ದಿಕ್ಕು 4 ಉಪದಿಕ್ಕುಗಳನ್ನು ನೆನಪಿಟ್ಕೊಳ್ಳೋದಕ್ಕೆ ಒಂದು ಸೂತ್ರ ಇದೆ. ಉಯಿಪು ಆದ ನೈಪಾವ. ಉಯಿಪು ಆದ ನೈಪಾವ ಅಂದ್ರೆ ಈ ಭೂಪಟದಲ್ಲಿ ನೋಡಿ, ಉ ಇ ಪು ಆ ದ ನೈ ಪ ವ ಅಂದ್ರೆ ಉ ಅಂದ್ರೆ ಉತ್ತರ, ಇ ಅಂದ್ರೆ ಈಶಾನ್ಯ, ಪು ಅಂದ್ರೆ ಪೂರ್ವ, ಆ ಅಂದ್ರೆ ದ ಅಂದ್ರೆ ದಕ್ಷಿಣ, ನೈ ಅಂದ್ರೆ ಪ ಅಂದ್ರೆ ವ ಅಂದ್ರೆ ವಾಯುವ್ಯ. ಈ ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ ಭೂಪಟದ ಅಥವಾ ನಕ್ಷೆಯ ಅಥವಾ ಕಪ್ಪು ಹಲಗೆಯ ಎದುರಾಗಿ ಅಥವಾ ಮುಂದೆ ನಿಂತಾಗ ಬಲಭಾಗವೇ ಪೂರ್ವ, ಎಡಭಾಗವೇ ಪಶ್ಚಿಮ, ಮೇಲ್ಭಾಗವೇ ಉತ್ತರ, ಕೆಳಭಾಗವೇ ದಕ್ಷಿಣ. ಗೊತ್ತಾಯ್ತಾ? ಹಾಗಾದ್ರೆ ಉಪದಿಕ್ಕುಗಳು ನೀವು ಪ್ರಶ್ನೆ ಕೇಳ್ತಾರೆ, ಈಶಾನ್ಯ ದಿಕ್ಕು ಯಾವ 2 ಮುಖ್ಯ ದಿಕ್ಕುಗಳ ಮಧ್ಯೆ ಬರುತ್ತೆ ಎಂದಾಗ ಅವಾಗ ಪರಪರನ ಪೇಪರ್ ಎಲ್ಲ ತೆಗೆದು ಕೆರೆದು ನೋಡಕ್ಕಾಗಲ್ಲ. ಇದು ಮೈಂಡ್ ಅಲ್ಲಿ ಇದ್ರೆ ಉಯಿಪು ಆದ ನೈಪಾವ ಅನ್ನೋ ಸೂತ್ರ ನಿಮಗೆ ನೆನಪಲ್ಲಿದ್ರೆ ಉತ್ತರ ಮತ್ತು ಪೂರ್ವದ ಮಧ್ಯೆ ಈಶಾನ್ಯ ದಿಕ್ಕಿರುತ್ತೆ, ಪೂರ್ವ ಮತ್ತೆ ದಕ್ಷಿಣದ ಮಧ್ಯೆ ಆಗ್ನೇಯ ದಿಕ್ಕಿರುತ್ತೆ. ಗೊತ್ತಾಯ್ತಾ? ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನ ಮಧ್ಯೆ ನೈಋತ್ಯ ದಿಕ್ಕಿರುತ್ತೆ, ಉತ್ತರ ಮತ್ತು ಪಶ್ಚಿಮ ದಿಕ್ಕಿನ ಮಧ್ಯೆ ವಾಯುವ್ಯ ದಿಕ್ಕಿರುತ್ತೆ. ವಾಯುವ್ಯ ದಿಕ್ಕಿರುತ್ತೆ. ಅದಕ್ಕೆ ನಾವು ಭಾರತದ ಗೊತ್ತಲ್ವಾ, ಭಾರತ ಭೂಪಟ ನೋಡಿದ್ರೆ ಉತ್ತರಕ್ಕೆ ಹಿಮಾಲಯ ಪರ್ವತ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಪೂರ್ವಕ್ಕೆ ಬಂಗಾಳಪಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಅಂತ ಹೇಳ್ತೀವಿ ನಾವು ಅಲ್ವಾ ನಮ್ಮ ಭಾರತ. ಯಾಕೆಂದ್ರೆ ಡೆಲ್ಲಿ ಅವೆಲ್ಲ ಉತ್ತರದಲ್ಲಿ ಇದಾವೆ, ಉತ್ತರ ಭಾಗದಲ್ಲಿ. ಶ್ರೀಲಂಕಾ ಭಾರತದ ದಕ್ಷಿಣಕ್ಕಿದೆ ಅಂತ ಹೇಳಿ ಕರಿತೀವಿ, ಹೌದಾ? ಈ ರೀತಿ ಎಲ್ಲಾ ದಿಕ್ಕುಗಳನ್ನು ನೆನ್ಪಿಟ್ಕೊಳ್ಳೋದಕ್ಕೆ ಇರ್ತಕ್ಕಂತಹ ಸೂತ್ರ ಉಯಿಪು ಆದ ನೈಪಾವ. ಉ ಅಂದ್ರೆ ಉತ್ತರ, ಇ ಅಂದ್ರೆ ಈಶಾನ್ಯ, ಪು ಅಂದ್ರೆ ಪೂರ್ವ, ಆ ಅಂದ್ರೆ ಆಗ್ನೇಯ, ದ ಅಂದ್ರೆ ದಕ್ಷಿಣ, ನೈ ಅಂದ್ರೆ ನೈಋತ್ಯ, ಪ ಅಂದ್ರೆ ಪಶ್ಚಿಮ, ವ ಅಂದ್ರೆ ವಾಯುವ್ಯ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಇವೆಲ್ಲ ವಾಯುವ್ಯ ರಾಷ್ಟ್ರ. ಗೊತ್ತಾಯ್ತಾ? ಚೀನಾ, ಟಿಬೆಟ್ ಭಾಗ ಇವೆಲ್ಲ ಈ ಈಶಾನ್ಯ ರಾಷ್ಟ್ರಗಳು. ಆಗ್ನೇಯಕ್ಕೆ ಅಂಡಮಾನ್ ಮತ್ತು ನಿಕೋಬಾರ್ ಬರ್ತವೆ, ನೈಋತ್ಯಕ್ಕೆ ಲಕ್ಷದ್ವೀಪಗಳು ಬರ್ತವೆ ನಮ್ಮ ಭಾರತದಲ್ಲಿ. ಗೊತ್ತಾಯ್ತಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ದಿಕ್ಕುಗಳು 4 ಯಾವುದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆ 4 ದಿಕ್ಕುಗಳಿಗೆ ಮತ್ತೆ 4 ಉಪದಿಕ್ಕುಗಳಿದಾವೆ. ಅವ್ಯಾವ ಈಶಾನ್ಯ, ವಾಯುವ್ಯ, ಆಗ್ನೇಯ, ನೈಋತ್ಯ. ಒಟ್ಟು 8 ದಿಕ್ಕುಗಳು ಮತ್ತು ಉಪದಿಕ್ಕುಗಳು ಸೇರಿ 8 ಇರ್ತವೆ. ಗೊತ್ತಾಯ್ತಾ? ಈ ಸೂತ್ರವನ್ನ ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ? ಯಾರ್ಯಾರು ಕಲ್ತ್ಕೊಂಡು ಹೇಳ್ತೀವಿ ನಾಳೆ? ಎಲ್ಲರೂ ಹೇಳ್ತೀರಾ? ವೆರಿ ಗುಡ್. ಯಾವ್ಯಾವ ದಿಕ್ಕುಗಳ ಮಧ್ಯೆ ಯಾವ ದಿಕ್ಕು ಬರುತ್ತೆ ಅಂತ ಕೇಳ್ತೀನಿ ನಾನು. ಈ ಸೂತ್ರ ಕಲ್ತ್ಕೊಂಡು ನಾನು ಏನ್ ಹೇಳುದು? ಉಯಿಪು ಅಂದ್ರೆ ಉತ್ತರ ಮತ್ತು ಪೂರ್ವದ ಮಧ್ಯೆ ಈಶಾನ್ಯ, ಆದ ನೈಪಾವ ತಕ್ಷಣ ಪೂರ್ವ ಮತ್ತು ದಕ್ಷಿಣದ ಮಧ್ಯೆ ಆಗ್ನೇಯ. ಗೊತ್ತಾಯ್ತಾ? ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯೆ ನೈಋತ್ಯ, ಪಶ್ಚಿಮ ಮತ್ತೆ ಉತ್ತರದ ಮಧ್ಯೆ ವಾಯುವ್ಯ ಅಲ್ವಾ? ಈ ತರದ್ ಎಲ್ಲ ಹೋದ್ರು ಇವು ಚೇಂಜ್ ಆಗಲ್ಲ ಸೂತ್ರ. ಇದು ನೆನಪಿಟ್ಕೊಳ್ಳಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ GNPS ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕನ್ನಡದಲ್ಲಿ, GNPS GG ಕೊಪ್ಪಳ ಗೊತ್ತಾಯ್ತಾ?